ನ್ಯೂಸ್ ವರೆಗೆ ಸ್ವಾಗತ. ಸುಷ್ಮಾ, ಒಂದು CNIBNಗೆ ಸುನಂದ ಪುಷ್ಕರ್ ಹೇಳ್ತಾರೆ ನಮ್ಮ ಮಧ್ಯೆ ಯಾವುದೇ ಸಮಸ್ಯೆ ಇಲ್ಲ, ಆದರೆ ಆ ಮಹಿಳೆ ಮೇಲೆ ಅಂದರೆ ಆ ಜರ್ನಲಿಸ್ಟ್ ಮೇಲೆ ನೋ ಪ್ರಾಬ್ಲಮ್ ಬಿಟ್ವೀನ್ ಮೀ ಆ್ಯಂಡ್ ಮೈ ಹಸ್ಬೆಂಡ್. ಮೆಹರ್ ತರರ್ ಇಸ್ ಟಾಕಿಂಗ್ ಮೈ ಹಸ್ಬೆಂಡ್. ಮೆಹರ್ ತರರ್ ಇಸ್ ಎನ್ ISA ಏಜೆಂಟ್. ಐ ವಿಲ್ ಆಸ್ಕ್ ಟು ಲುಕ್ ಇನ್ ಟು ದಿಸ್. ಐ ಫೀಲ್ ಪರ್ಸನಲಿ ಟಾರ್ಗೆಟೆಡ್ ಬೈ ಪಾಕಿಸ್ತಾನಿ ಜರ್ನಲಿಸ್ಟ್ ಅಂತ. ಹಾಗಾದರೆ ಇವರು ಪತಿ ಅಂದರೆ ಅವಳ ಜೊತೆ ಸಂಪರ್ಕದಲ್ಲಿ ಇದ್ದಾರೆ ಅಂತ ಆಯ್ತಲ್ಲ ಇವ್ರು ಹೇಳೋ ಪ್ರಕಾರ. ಸೊ ಇವ್ರು ಹೇಳೋದು ಆ ಮಹಿಳೆನೇ ಸರಿ ಇಲ್ಲ ಅಂತ ಹೇಳೋದಾದರೆ, ಸೊ ಇವ್ರ ಪತಿ ಕೂಡ ಅವ್ರ ಜೊತೆ ನಿರಂತರ ಸಂಪರ್ಕದಲ್ಲಿ ಇರ್ಬೋದು ಅಂತ ಆಗುತ್ತಲ್ಲ. ಅಂದರೆ ಹೆಣ್ಣಿಗೆ ಹೆಣ್ಣು ಶತ್ರು ಅಂತನಾ? ಯಾವಾಗಲೂ ನಾನು ಹೇಳೋದು ಅದೇನೆ, ಒಂದು ಹೆಣ್ಣಿಗೆ ಹೆಣ್ಣೇ ಶತ್ರು. ಯಾಕೆಂದರೆ ಒಂದೊಂದು ಸತಿ ಸಂಬಂಧಗಳಲ್ಲಿ ಏನಾಗುತ್ತೆ ಅಂದರೆ, ಇನ್ ಅ ರಿಲೇಷನ್ ವೆನ್ ಯು ಗೆಟ್ ಇಂಟಿಮಿಡೇಟೆಡ್ ಆರ್ ವೆನ್ ಯು ಆರ್ ಇನ್ಸೆಕ್ಯೂರ್ಡ್, ದ ಔಟ್ಬರ್ಸ್ಟ್ ಆಫ್ ಆಂಗರ್ ಕ್ಯಾನ್ ಬಿ ವೆರಿ ಡಿಸ್ಟ್ರಕ್ಟಿವ್. ನೋಡಿ, ಒಂದು ಕಡೆ ಇಫ್ ಯು ಆರ್ ಟೇಕಿಂಗ್ ಹಿಸ್ ವೈಫ್ಸ್ ಅಲಿಗೇಷನ್ ವೆರಿ ಸೀರಿಯಸ್ಲಿ, she is saying her husband is not wrong. Okay? Her husband is not wrong. She is being stalked. You know, he is being stalked by her. So why isn't it that ನಿಮ್ಮ ಯಜಮಾನ್ರದು ಎಲ್ಲೋ ಒಂದು ಕಡೆ ತಪ್ಪಿದೆ ಅಂತ ಆಗುತ್ತಾ, ಅಥವಾ ಇಷ್ಟು ತಪ್ಪು ಮಾಡಿದ್ರು ನಿಮ್ಗೆ ಯಜಮಾನ್ರು ಬೇಕು ಅನ್ನೋದಾಗುತ್ತಾ? ಸೊ ಇದನ್ನೇ ಹೇಳೋದು, ದಾಂಪತ್ಯದ ನಿಗುಡು ಇದೆ ನೋಡಿ. ನಾನು ಬಿಟ್ಕೊಡೋದಿಲ್ಲ, ನನಗೆ ಅನ್ಯಾಯ ಆಗ್ಬಿಡಲ್ಲ ಅಂತಂದ್ರೆ ನನ್ನ ಗಂಡ ಬೇಕು ಅಂತ. ಅದೇ ಅಂದ್ರೆ ಏನ್ ಅರ್ಥ? ವೈ ಡು ಯು ವಾಂಟ್ ಟು ಲಿವ್ ವಿತ್ ಸಂಬಡಿ ಹೂ ಸೋ ರಾಂಗ್? ಅಂದರೆ ಇಷ್ಟೊಂದು ತಪ್ಪು ಮಾಡಿರೋ ವ್ಯಕ್ತಿನ ಇನ್ನೂ ನೀನು ಪತಿಯಾಗಿ ಸ್ವೀಕರಿಸ್ತೀಯ ಅಂದರೆ, ನನ್ನ ಕ್ವೆಶ್ಚನ್ ಏನು ಅಂದರೆ, ಆರ್ ಯು ರಿಯಲಿ ಆಂಗ್ರಿ ಅಟ್ ಹಿಮ್, ಆರ್ ಇಸ್ ಇಟ್ ಅ ಈಗೋ ಬ್ಯಾಟಲ್, ಆರ್ ಇಸ್ ಇಟ್ ಅ ಡೊಮೆಸ್ಟಿಕ್ ಪ್ರಾಬ್ಲಮ್? ವಾಟ್ ಎವರ್ ಇಟ್ ಇಸ್, ಅದೇ ಹೇಳ್ತಾರಲ್ಲ, ತುಂಬಾ ಅರ್ಜೆನ್ಸಿಲಿ ಯು ಮಸ್ಟ್ ನಾಟ್ ಡೂ ಸಮಥಿಂಗ್ ಇನ್ ಹೇಸ್ಟ್ ಅಂತ. ಇದು ಆಗಿರೋದು ಹಾಗೇನೆ. ಯು ಹ್ಯಾವ್ ಡ್ಯಾಮೇಜ್ಡ್ ಅನ್ ಅದರ್ ಗರ್ಲ್. ಐ ಮೀನ್, ವಾಟ್ ಇಫ್ ಶಿ ಇಸ್ ನಾಟ್ ಅನ್ ISA? ಸಿ, ದಟ್ ಇಸ್ ಅ ವೆರಿ ಬ್ಯಾಡ್ ಸ್ಟೇಟ್ಮೆಂಟ್. ಸಿಂಪಲ್. ಜೋಸೆಫ್, ನಿಮ್ಮನ್ನು ಕೇಳ್ತೀನಿ, ಬಹುತೇಕ ಇವರು ವೆಸ್ಟರ್ನ್ ಕಲ್ಚರ್ ಇರೋದ್ರಿಂದ, ಹೈಫೈ ಸೊಸೈಟಿ, ಇವರು ಇಬ್ರು ಕೂಡ ಆರಾಮಾಗಿದ್ದಾರೆ. ಅವ್ರಿಗೇನು ಯಾವುದೇ ರೀತಿ ಯಾರ ಮೇಲೆ ಯಾರು ಅವಲಂಬನೆ ಆಗುವಂಥದ್ದಿಲ್ಲ. ಅಂದರೆ ದೇ ಆರ್ ವೆರಿ ಸೆಲ್ಫ್ ಸಸ್ಟೈನ್ಡ್ ಇದ್ದಾರೆ, ಎಕನಾಮಿಕಲಿ, ಸೋಷಿಯಲಿ, ಮೆಂಟಲಿ ಎಲ್ಲ ರೀತಿಯಿಂದ ಚೆನ್ನಾಗಿರೋದ್ರಿಂದ ಯಾರು ಇನ್ನೊಬ್ಬರ ಅವಲಂಬನೆ ಇವ್ರಿಗೆ ಬೇಕಾಗಿಲ್ಲ, ಅವ್ರಿಗೆ ಬೇಕಾಗಿಲ್ಲ. ಸೊ ಮೋಸ್ಟ್ಲಿ ಇದು ಈ ಒಂದು ಕಲ್ಚರ್, ಈ ಸೊಸೈಟಿಯಲ್ಲಿ ಡೈವರ್ಸ್ ಅಂತಕ್ಕೆ ಬರ್ಬೋದು ಅಂತ. ಯಾಕಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಏನಾಗುತ್ತೆ ಅಂದರೆ, ಕೂತು ಕರೆದು ಮಾತುಕತೆ ಮಾಡಿ ಮತ್ತೆ ಒಂದು ಮಾಡ್ತಾರೆ, ಮತ್ತೆ ಜಗಳ ಆದ್ರೆ ಒಂದು ಮಾಡ್ತಾರೆ. ಇಲ್ಲೇನಂತಂದರೆ ಈಗೋ ಬಂದುಬಿಟ್ರೆ ಡೈವರ್ಸ್ ಮಾಡೋಣ ಅಂತ. ಹೌದು, ಆಗತ್ತೆ. ಯಾಕಂದರೆ ನೀವು ನೋಡಿದ್ರೆ ಈಗ ಹೇಳಿದಾಗೆ ಇದು ಹೈ ಸೊಸೈಟಿ ಅವರು, ಇವರೆಲ್ಲ ಹೈ ಕಲ್ಚರ್ ಇದ್ರಿಂದ ಬರೋದ್ರಿಂದ ಬ್ಯಾಕ್ಗ್ರೌಂಡ್ಸ್ ಬೇರೆ. ಇವರು ಟ್ರಾವೆಲ್ ಆಗಿರುತ್ತೆ, ಎಲ್ಲ ಕಡೆ ನೋಡ್ಕೊಂಡು ಬಂದಿದ್ದಾರೆ. ಸೊ ಅವ್ರ ಆ್ಯಟಿಟ್ಯೂಡ್ಸ್ ಬೇರೆ ಇರುತ್ತೆ, ಅಪ್ರೋಚ್ ಬೇರೆ ಇರುತ್ತೆ ಆಯಿತಾ. ಈ ನಮ್ಮ ಕಲ್ಚರ್ ನೀವು ಬಂದಾಗ ನೀವು ಹೇಳ್ದಂಗೆ ಯಾವಾಗೂ ಫ್ಯಾಮಿಲಿ ಬಾಂಡಿಂಗ್ ಇರುತ್ತೆ. ಏನೋ ಒಂದು ತಪ್ಪಾದರೂ ನೆಕ್ಸ್ಟ್ ಮೊಮೆಂಟು ಕ್ಷಮೆ ಕೇಳ್ಕೊಂಡು ಇದು ಮಾಡೋದು, ಈಗೋಸ್ ಇದ್ದೇ ಬಂದೇ ಬರುತ್ತೆ. ಹೆಂಗೆ ಗಂಡಸರು ಹೆಂಡ್ರಿಗೆ ಹೆಂಗೆ ಬಂದೇ ಬರುತ್ತೆ. ಬಟ್ ಇವರಲ್ಲಿ ಏನಂದರೆ, ಬಟ್ ಮಹಿಳೆಗೆ ಸ್ವಾತಂತ್ರ್ಯ ಇರುತ್ತೆ ಅಂತ ಇಲ್ಲಿ ನನಗೆ ಸರಿ ಅನ್ಸಲ್ಲ, ಅಥವಾ ನನ್ನ ವ್ಯಕ್ತಿತ್ವಕ್ಕೆ ನನ್ನ ಅಭಿಪ್ರಾಯ ಬೆಲೆ ಇಲ್ಲ ಅಂತಂದ್ರೆ ಅಲ್ಲ, ಓನ್ ಇದು ಅಂತ ನನಗೆ ಇಷ್ಟ ಇಲ್ಲ ಅಂದ್ರೆ ಕಾಣುತ್ತೆ. ಅವ್ರು ಈ ತರ ಅಪ್ರೋಚ್ ಮಾಡಿದಾಗ, ಸೋಷಿಯಲ್ ಮೀಡಿಯಾಗೆ ಬಂದು ಈ ತರ ಮಾಡಿದಾಗ ಅವ್ರಿಗೆ ಈ ತರ ಏನ್ ನಾವೇನ್ ತಪ್ಪು ಮಾಡ್ತಿಲ್ಲ, ಇದು ನಾರ್ಮಲ್ ನಮಗೆ ಅನ್ಸಬಹುದು. ಬಟ್ ಇದು ಪಬ್ಲಿಕ್ ಡೊಮೈನ್ ಬಂದಾಗ ಇದು ಬೇರೆ ಬೇರೆ ಡೈವರ್ಸ್ ಇದಾಗುತ್ತೆ. ಎಲ್ಲರೂ ಬೇರೆ ಬೇರೆ ನೋಷನ್ಸ್ ಬರುತ್ತೆ. ಆಮೇಲೆ ರವಿಕೃಷ್ಣ ರೆಡ್ಡಿ, ನಾವು ಮಾತಾಡ್ತಾ ಇರೋದು ಯಾವ ಒಬ್ಬ ಪ್ರೈವೇಟ್ ಪರ್ಸನ್ಸ್ ಬಗ್ಗೆ ಮಾತಾಡ್ತಲ್ಲ. ಸೊ ಈಸ್ ರೆಪ್ರೆಸೆಂಟಿಂಗ್ ಇಂಡಿಯಾ. ಒಂದ್ ವೇಳೆ ಅವ್ರು ವಿದೇಶಾಂಗ ಸಚಿವರಾಗಿದ್ರೆ ಹೊರಗಡೆ ಏನ್ ಮೆಸೇಜ್ ಹೋಗುತ್ತೆ? ಒಬ್ಬ ISA ಏಜೆಂಟ್ ಜೊತೆ ಇವನಿಗೆ ಈ ರೀತಿಯ ಒಂದು ಅಫೇರ್ ಇದೆ. ನನಗೆ ಈಗಲೂ ಅನ್ಸುತ್ತೆ, ತನ್ನ ಪತ್ನಿನೇ ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ, ಟ್ವಿಟರ್ನಲ್ಲಿ ಒಂದು ಗಂಭೀರವಾದಂಥ ಆರೋಪ ಮಾಡ್ತಾರೆ. ISA ಏಜೆಂಟ್ ತನಿಖೆ ಮಾಡಲಿ ಅಂತ ಹೇಳೋದಾದ್ರೆ, ಸೊ ಆ ಮಂತ್ರಿ ಈ ವಿಚಾರಕ್ಕೆ ಆ ತರದ ಸಾಧ್ಯತೆಗಳನ್ನ ನಾವು ಹಲ್ಗಳೆಯಕ್ಕಾಗಲ್ಲ. ಕೆಲವೊಂದು ವಿಚಾರಗಳಲ್ಲಿ ಮಾತಾಹಾರಿ ಅಂತ ಈ ನಾಜಿಗಳ ಕಾಲದಿಂದನೂ ಜರ್ಮನಿಗಳಲ್ಲಿ ಈ ತರದ್ದಿದೆ. ಬಟ್ ಈ ವಿಚಾರದಲ್ಲಿ ನಾನು ಅದನ್ನ ತಗೊಂಡೋಗಕ್ಕಾಗೋದಿಲ್ಲ, ಇಷ್ಟಪಡೋದಿಲ್ಲ. ಬಟ್ ಇವರು ಸುಷ್ಮಾ ಅವ್ರು ಹೇಳಿದ್ದಕ್ಕೆ ಒಂದು ಅಬ್ಜೆಕ್ಷನ್ ಹಾಕ್ಲೇಬೇಕು ನಾನು. ಏನು ಅಂದ್ರೆ, ಹೆಣ್ಣಿಗೆ ಹೆಣ್ಣೇ ಶತ್ರು, ಈ ತರಹದ ಸ್ಟೀರಿಯೋ ಟೈಪ್ಗಳನ್ನ ನಾವು ಮಾತಾಡೋದು ಬಿಡಬೇಕು. ಗಂಡಸರು ಇನ್ನೊಂದು ಫ್ಯಾಮಿಲಿಗಳನ್ನ ಕೆಡ್ಸಲ್ವಾ? ಇವಾಗ ಈ ಫ್ಯಾಮಿಲಿನ ಕೆಡ್ಸೋದಕ್ಕೆ ಇನ್ನೊಂದು ಹೆಣ್ಣು ಬರ್ತಾ ಇದೆ, ಅಥವಾ ಇನ್ನೊಂದು ಹೆಣ್ಣನ್ನು ಅವಮಾನ ಮಾಡೋದಕ್ಕೆ ಏನು ಪ್ರಯತ್ನ ಮಾಡ್ತಿದೆ ಅಂತೆಲ್ಲ ಗಂಡಸರು ಮಾಡೋದಿಲ್ವಾ? ಹಾಗಾಗಿ ಹೆಣ್ಣಿಗೆ ಎಣ್ಣೆ ಶತ್ರು ಅನ್ನೋದು ಒಂದು ಸ್ವಲ್ಪ ಏನು ಇಟ್ಸ್ ಎ ರಿಗ್ರೆಸಿವ್ ಸ್ಟೇಟ್ಮೆಂಟ್. ಪತಿಯ ಮೇಲಿನ ಸಿಟ್ಟನ್ನ ಆ ಮಹಿಳೆ ಮೇಲೆ ಹಾಕೊಂಡು ವೈಯಕ್ತಿಕವಾಗಿ ನಾನು ನಿಮ್ಮ ಮೇಲೆ ಆಪಾದನೆ ಮಾಡಿದ್ರೆ, ಇನ್ನೊಬ್ಬರ ಮೇಲೆ ಕೋಪದಕ್ಕೆ, ಈಗ ನಿಮ್ಮ ಮೇಲೆ ಕೋಪಕ್ಕೆ ಈಗ ಸುಷ್ಮಾ ಅವ್ರ ಮೇಲೆ ಆಪಾದನೆ ಮಾಡ್ತೀನಿ ಅಂದ್ರೆ ಏನರ್ಥ? ಸೊ ಎರಡು ಅಭಿಪ್ರಾಯ ಬರುತ್ತೆ. ಹೆಣ್ಮಕ್ಳೆಲ್ಲ ಹಾಗೇನೆ ಅವರೇ ಇನ್ನೊಬ್ಬ ಮಾಡೋದು ಸುನಂದ ಪುಷ್ಕರ್ ಉದ್ದೇಶಪೂರ್ವಕವಾಗಿ ಆ ಮಹಿಳೆ ಮತ್ತು ತನ್ನ ಪತಿಯ ಮೇಲೆ ಆರೋಪ ಮಾಡ್ತಾ ಇರ್ಬೋದು ಒಂದು, ಅಥವಾ ನಿಜ ಇರ್ಬೋದು. ನಾನು ಆಗ್ಲೇ ಹೇಳಿದೆ, ಹೊಗೆ ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ, ಆ ಸತ್ಯ ಇರ್ಬೋದು. ಎರಡು ಕಾರಣಕ್ಕೆ ಇದ್ದೇ ಇರುತ್ತೆ. ನೋಡಿ, ಒಂದು ಹೇಳ್ತೀನಿ, ಇದು ಹೈ ಸೊಸೈಟಿಲಿ ದಿಸ್ ಇಸ್ ನಾಟ್ ಕಾಮನ್. ಇಫ್ ಇಟ್ ಇಸ್ ಕಾಮನ್ ಅಂತಾನೆ ಇಟ್ಕೊಳ್ಳಿ, 1 ಸೆಕೆಂಡ್. ವೈ ಶಿ ರೇಸಿಂಗ್ ಅ ವಾಯ್ಸ್ ಟುಡೇ? ಬಿಕಾಸ್ ಇಟ್ ಇಸ್ ನಾಟ್ ಕಾಮನ್.
This is not a common. At the end of the day, ಅಥವಾ every women ಶಶಿ ತರೂರ್ ಬೇಡಪ್ಪ ಅನ್ಸಿರ್ಬೋದು ಅವರಿಗೆ. ಬೇಡಪ್ಪ ಅಂದಿದ್ರೆ ಬಿಟ್ಟು ಬಂದ್ಬಿಟ್ರೆ ಅವರು. At the same time, she wouldn't have protected him. So this is purely a domestic fight. ಅದನ್ನ ಏನಾಗಿದೆ ಅಂದ್ರೆ ಜೋಸೆಫ್ ಅವ್ರು ಹೇಳ್ದಂಗೆ ಅದನ್ನ ಕಂಟ್ರೋಲ್ ಮಾಡ್ದಲೆ ರಪ್ ಅಂತ ಆವೇಶದಲ್ಲಿ ಪಬ್ಲಿಕ್ ಫೋರಮ್ ಬಿಟ್ಟಾಗ ಹೇಳೋರು ಒಬ್ರು, ಹೇಳಿರೋದು ಒಂದು ಅರ್ಥದಲ್ಲಿ, ಪರ್ಸೀವ್ ಮಾಡ್ಕೊಳ್ಳೋದು, ರಿಸೀವ್ ಮಾಡ್ಕೊಳ್ಳೋದು ಎಷ್ಟು ತಲೆಗಳಿದೆಯೋ ಎಷ್ಟು ಕಿವಿಗಳಿದೆಯೋ ಅಷ್ಟು ಅರ್ಥ ಬರುತ್ತೆ. So you cannot just say mine is right or yours is wrong. It is just that it is so personal. Deal with it. Be careful. You are public representatives. You have power. You have authority. Don't let such mistakes happen from your side. Andre ನಿಮ್ಮ ಕಡೆಯಿಂದ ತಪ್ಪಾಗೋ ಬೈ ಮಿಸ್ಟೇಕ್ ಆಗೋ ಈ ಥರ ಅವಕಾಶಗಳು ಕೊಡದಲೇ ಇರೋಂಗೆ ನೋಡ್ಕೊಳ್ಳೋದೇ ಒಂದು ದೊಡ್ಡ ಜವಾಬ್ದಾರಿ ಜೊತೆ ಬರೋವಂಥ ಗಾಂಭೀರ್ಯತೆ. ಅದನ್ನೇ ಯು ಕ್ಯಾನ್ ನಾಟ್ ಫೋರ್ಗೆಟ್. See, if you're saying more ತಿಂಗಳಿಂದ she has not been well ಅಂತ, it was also quite possible because they've had problems in their family. ಹಾಸ್ಪಿಟಲೈಸ್ ಆಗಿದ್ರು. ಸೊ ನಾನು ಹೇಳೋದು, ನನ್ನ ಕೇಳಿದ್ರೆ ಆಸ್ ಅ ವುಮೆನ್ ಐ ಡೋಂಟ್ ಫೈಂಡ್ ಇಟ್ ಎಥಿಕಲ್ ಐದರ್ ಫಾರ್ ಅ ಮ್ಯಾನ್ ಆರ್ ಅ ವಿಮೆನ್, ಅಂದ್ರೆ ಹೆಣ್ಣಾಗ್ಲಿ ಗಂಡಾಗ್ಲಿ, ಹ್ಯಾಕಿಂಗ್ ಇನ್ ಟು ಅನ್ ಅದರ್ ಪರ್ಸನ್ಸ್ ಅಕೌಂಟ್, ಪೋಸ್ಟಿಂಗ್ ಇಟ್ ಔಟ್ ಇನ್ ಪಬ್ಲಿಕ್ ಇಸ್ ನಾಟ್ ಅ ವೆರಿ ಡಿಸೆಂಟ್ ಥಿಂಗ್. ನನ್ನ ಪಬ್ಲಿಕ್ ಸರ್ವೆಂಟ್ ಎಥಿಕಲ್ ಆಗಿ ಇರಬೇಕು ಅಂತ ಬಯಸೋದು ತಪ್ಪ. ನನ್ನ ಮಿನಿಸ್ಟರ್, ಒಬ್ಬ ಶಾಸಕ, ಒಬ್ಬ MLA, ಒಬ್ಬ ಮಿನಿಸ್ಟರ್ ಅವ್ರು ಎಥಿಕಲ್ ಇರಬಾರ್ದು. ಇದು ನೋಡ್ತಾ ಇದ್ರೆ ನಮ್ಮ ಮಿನಿಸ್ಟರ್ ಎಥಿಕಲ್ ಇದಾರೋ ಇಲ್ಲೋ ಅನ್ನೋ ಅನುಮಾನ ಅವ್ರ ಮನೆಯಿಂದ ಬರ್ತಾ ಇದೆ, ಅವ್ರ ಪತ್ನಿಯಿಂದ ಬರ್ತಾ ಇದೆ. ಸೊ ಅವ್ರ ಪತಿ ಮೊದಲೇನು ರಾಮ ಆಗಿರಲಿಲ್ಲ, ಅವರು ರಾಮನ ಹುಡುಕಿ ಏನು ಮದುವೆ ಆಗಿಲ್ಲಲ್ಲ. ಸೊ ಹಾಗಿರುವಾಗ ನೀವೆಷ್ಟು ಬೇಕಾದರೂ ಈ ರೀತಿಯ ಮುಂದುವರಿಬೋದಾ ಅನ್ನೋಂಥ ಪ್ರಶ್ನೆ ಬರುತ್ತೆ. ಅಲ್ಲ, ಎಥಿಕಲ್ ಆಗಿ ಇರಲೇಬೇಕು. ಯಾಕಂದರೆ ಪಬ್ಲಿಕ್ ಫಿಗರ್ ಇದ್ದಾಗ ರೆಸ್ಪಾನ್ಸಿಬಿಲಿಟಿ ಇದೆ. ಮುಂಚೆ ಹೇಳ್ದಂಗೆ ನನಗೆ ಭಾಳ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇದೆ. ಯಾಕಂದರೆ ನಮ್ಮ ಇಮೇಜ್ ಇಂಪಾರ್ಟೆಂಟ್. ನಾವು ಏನು ಅದರಿಂದ ಏನು ತೋರಿಸ್ತಾ ಇದ್ದೀವಿ ಜನತೆಗೆ. ಯಾಕಂದರೆ ಎಷ್ಟೋ ಜನ ಫಾಲೋ ಮಾಡ್ತಾರೆ. ಶಶಿ ತರೂರ್ ಅಂದರೆ ಎಲ್ರಿಗೂ ಗೊತ್ತು, ಒಂದು ಒಳ್ಳೆ ಮಿನಿಸ್ಟ್ರು ಮತ್ತು ಇಂಟೆಲಿಜೆಂಟ್ ಆಥರ್, ಒಂದು ಸೆಲೆಬ್ರಿಟಿ, ವೆರಿ ವೈಬ್ರೆಂಟ್ ಸೆಲೆಬ್ರಿಟಿ ಅಂತ ಹೇಳಬೇಕು. ಅಂಥವ್ರನ್ನ ನಾವೆಲ್ಲ ಒಂದು ಕ್ಲಾಸ್ ಇದೆ ನಮ್ಮ ಮಿನಿಸ್ಟ್ರಿ ಒಳಗೂ, ಒಂದು ಕ್ಲಾಸ್ ಒಂದಾಗಿರ್ಬೋದು. ಜೋಸೆಫ್ ಅವರು, ಒಂದು ನಾನು ಇಂಟರ್ಫಿಯರ್ ಆಗ್ತೀನಿ. ಸಾಮಾನ್ಯವಾಗಿ ನಮ್ಮ ಬಲಹೀನತೆಗಳಂತ ವೀಕ್ನೆಸಸ್ ಅಂತ ಹೇಳ್ತೀವಿ, ಹ್ಯೂಮನ್ ಬೀಯಿಂಗ್ ವೀಕ್ನೆಸಸ್ಗಳನ್ನ ಮುಚ್ಚಿಡೋಕೆ ಬೇಕಾದ ಎಲ್ಲ ಪ್ರಯತ್ನಗಳು ಮಾಡ್ತಾರೆ. ಇಲ್ಲಿ ಬಹಳ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಸೋಷಿಯಲ್ ಆಗಿದೆ, ಓಪನ್ ಆಗಿ ಮಾಡಿದ್ದಾರೆ ಅಂತ ಅಲ್ಲ. ಸೋಷಿಯಲ್ ಮೀಡಿಯಾ ಹೇಗಾಗ್ಬಿಟ್ಟಿದೆ ಅಂದರೆ ಅದು ಒಂದಲ್ಲಿ ಒಳ್ಳೆ ರೀತಿಗೆ ಯೂಸ್ ಮಾಡಿದ್ರೆ ಪರವಾಗಿಲ್ಲ, ಏನೋ ಸೊಸೈಟಿಗೆ ಒಳ್ಳೇದಾಗಬೇಕಂತ. ಬಟ್ ಈಗ ಸೋಷಿಯಲ್ ಮೀಡಿಯಾ ಹೇಗಾಗಿದೆ ಅಂದರೆ ನಮ್ಮ ಫೇಸ್ಬುಕ್ ಇರಲಿ, ಟ್ವಿಟರ್ ಇರಲಿ, ಏನೇ ಬಂದ್ರೂ ನೀವು ಏನಾರು ಮಾಡಬೇಕಂದ್ರೆ ಈಸಿಯಾಗಿ ಮಾಡ್ಬೋದು. ನಾವು ನಮ್ಮ ಎಕ್ಸ್ಪೀರಿಯನ್ಸ್ ನೋಡ್ತಾ ಇರ್ತೀವಿ. ನಾವು ಏನಾರು ಮಿಸ್ಯೂಸ್ ಮಾಡ್ಬೇಕಂದ್ರೆ ಮಾಡ್ತಾರೆ. ನಾನು ಈಗ ಮುಂಚೆನೇ ನಿಮ್ಗೆ ಹೇಳ್ತಿದ್ದೆ, ಯಾಕಂದರೆ ನಾ ಮುಂಚೆ ಒಂದು ಬ್ಲಾಗ್ ಬರೀತಿದ್ದೆ, ಡ್ವಿಂಡ್ಲಿಂಗ್ ಟೈಗರ್ಸ್ ಅಂದ್ಬಿಟ್ಟು. ನಾನು ಆ ಬ್ಲಾಗ್ ಒಳಗೆ ನಾವು ಕಷ್ಟಪಟ್ಬಿಟ್ಟು ಕಾಡಿಗೆ ಹೋಗಿ ಏನು ವಿಷಯ ನಡೀತಿದ್ದೆ ಅದು ಕರೆಕ್ಟಾಗಿ ಅನಾಲಿಸಿಸ್ ಬಂದು ಬರೆದು ಎಲ್ಲ ಮಾಡ್ತಿದ್ದೆ. ಕೊನೆಗೆ ನೋಡಿದ್ರೆ ಎಲ್ಲೋ ಬೇರೆ ಕಡೆ ಪೇಪರ್ ಒಳಗೆ ಬರೋರು, ಬೇರೆ ಮ್ಯಾಗಝೀನ್ ಒಳಗೆ ಬರೋರು. ಲಿಫ್ಟ್ ಆಗತ್ತೆ ಎಲ್ಲ ಕಡೆ, ಜಸ್ಟ್ ಫ್ಲೈಸ್ ಒಂಥರ ಯಾಕೆ ಲೂಸ್ ಆಗ್ಬಿಟ್ಟಿದೆ. ಸೊ ಎಥಿಕ್ಸೇ ಇಲ್ಲ. ಫಸ್ಟ್ ಆಫ್ ಆಲ್ ಏನಂದ್ರೆ ನಾವುಗಳು ಸರಿ ಇದ್ರೆ, ಇನ್ನೊಂದು ಏನಾಗುತ್ತೆ ಅಂದ್ರೆ ಈ ಸೋಷಿಯಲ್ ಮೀಡಿಯಾ ಬರೋದೆಲ್ಲ ಸತ್ಯ ಅಲ್ಲ ಅನ್ನೋ ತರಕ್ಕೆ ಬಂದ್ಬಿಡುತ್ತೆ ಈಗ. ಹೌದು, ಏನ್ ಬೇಕಾದ್ರೆ ಹೇಳ್ಬೋದು, ಏನ್ ಬೇಕಾ ವಾಪಸ್. ಇಲ್ಲ, ನನಗೇನ್ ಅನ್ಸುತ್ತೆ ಅಂದ್ರೆ ದಿಸ್ ಡಿಪೆಂಡ್ಸ್ ಆನ್ ಅ ಪರ್ಸನ್. ಒಂದು ವ್ಯಕ್ತಿ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಒಂದು ವ್ಯಕ್ತಿ ಎಮೋಷನಲ್ ಆದಾಗ ಇಟ್ ಇಸ್ ನಾಟ್ ದಟ್ ಅವ್ರ ಚಿಕ್ಕ ಮಗು ಅಲ್ಲ, ಶಿ ನೋಸ್ ಎಕ್ಸಾಕ್ಟ್ಲಿ ವಾಟ್ ವಿಲ್ ಹ್ಯಾಪನ್ ಇಫ್ ಇಟ್ ಕಮ್ಸ್ ಆನ್ ದಿಸ್ ಮೀಡಿಯಾ. ಸೊ ಇಟ್ ಇಸ್ ಜಸ್ಟ್ ಅನ್ ಔಟ್ರೇಜ್, ಆಂಗರ್, ಔಟ್ಬರ್ಸ್ಟ್. ಸುಷ್ಮಾ ನಾನು ಬಹಳ ಬೆಸ್ಟ್ ಎಕ್ಸಾಂಪಲ್. ಮೊನ್ನೆ ಉಡುಪಿಯ ಒಂದು ಹುಡುಗಿ, ಕಾಲೇಜ್ ಹುಡುಗಿ, ಅವರ ಒಟ್ಟಿಗಿರೋ ಫೋಟೋ ಯಾವ ರೀತಿ ಫೇಸ್ಬುಕ್ ಅಪ್ಲೋಡ್ ಆಗಿದೆ ಅಂದ್ರೆ, ಸೊ ಇದೇನು ಸೋಷಿಯಲ್ ಮೀಡಿಯಾ ಈ ರೀತಿ ಯೂಸ್ ಆಗದ? ಏನಾದ ರೀತಿ ತುಂಬಾ ಜನ ಆಕ್ಚುಲಿ ನೋಡಿ, ಯೂಸ್ ಆದಾಗ, ಒಳ್ಳೆ ರೀತಿ ಯೂಸ್ ಆದಾಗ ಅದು ಸದ್ದು ಮಾಡೋದಿಲ್ಲ, ಕೆಟ್ಟ ರೀತಿ ಯೂಸ್ ಆದಾಗ ಬೆಂಕಿ ಹತ್ಕೊಳ್ಳುತ್ತೆ, ಕಾಡಿಗಿಚ್ತರ ಇದು. ಇಟ್ಸ್ ಲೈಕ್ ಅ ಫಾರೆಸ್ಟ್ ಫೈರ್. ದ ಬ್ಯಾಡ್ ಥಿಂಗ್ಸ್ ಆಲ್ವೇಸ್ ಕ್ಯಾಚ್ ಫೈರ್ ಲೈಕ್ ದಿಸ್. ಅಂಡ್ ನಮ್ಮಲ್ಲಿ ಅಷ್ಟು ಜನ ಇದ್ದಾರೆ. ನಾನು ಹೇಳೋದೇನು ಅಂದ್ರೆ, ನಿಮಗೆ ಪ್ರಾಬ್ಲಮ್ ಇದೆ ನೀವಿರೋ ಸ್ಟೇಟಸ್ ಅಲ್ಲಿ. ನೋಡಿ, ಇವಾಗ ನೀವೇ ಹೇಳಿದ ಪ್ರಕಾರ ಹೈ ಸೊಸೈಟಿ, ರೆಸ್ಪಾನ್ಸಿಬಲ್ ಪೋಸ್ಟ್, ನಿಮ್ಗಿರೋ ಅಂತ ಒಂದು ಯು ಆರ್ ಅ ಫ್ಯಾಂಟಾಸ್ಟಿಕ್ ಆರೇಟರ್, ಫಾಲೋಯಿಂಗ್ ಇರಬಹುದು, ಫಾಲೋಯಿಂಗ್ ಇದೆ, ಅಂಡ್ ಪೀಪಲ್ ಲುಕ್ ಅಪ್ ಟು ಯು. ಇಷ್ಟೆಲ್ಲ ಇದ್ದವರು ನಾನು ಅವ್ರ ಅಕೌಂಟ್ ಹ್ಯಾಕ್ ಮಾಡಿ ಲೋಕಸಭೆಯನ್ನ ಪ್ರತಿನಿಧಿಸ್ತಾ ಇದ್ದಾರೆ. ಎಕ್ಸಾಕ್ಟ್ಲಿ, ನಾನು ಅವ್ರ ಅಕೌಂಟ್ ನ ಹ್ಯಾಕ್ ಮಾಡಿದ್ರೆ ಇದ್ರದ್ದು ಕಾನ್ಸಿಕ್ವೆನ್ಸಸ್ ಏನು ಅನ್ನೋದು ಗೊತ್ತಿಲ್ವಾ? ಬುದ್ಧಿ ಕಲ್ಸಕ್ಕೆ ಅಂತಾನೆ ಕೇಳ್ತಾರೆ. ಅದು ಶಶಿ ತರೂರ್ ಹೇಳಿದ್ರೆ, ನನ್ನ ಟ್ವಿಟರ್ ಅಕೌಂಟ್ ಹ್ಯಾಕ್ ಆಗಿದೆ, ಸೊ ನನಗೆ ಗೊತ್ತಿಲ್ಲ, ಯಾರೋ ಅಕೌಂಟ್ ಲಾಗಿನ್ ಆಗಿದ್ದಾರೆ ಅಂತ ಹೇಳ್ತಿದ್ರೆ. ಹಾಗಾದ್ರೆ ಒಬ್ಬ ಮಿನಿಸ್ಟ್ರು ಇದು ಯಾರು ಇದು ಹ್ಯಾಕ್ ಮಾಡಿದ್ದು, ಇದಾಗಿದ್ದೇನು? ಈ ವಿಚಾರಕ್ಕೆ ನೋಡಿ, ಶಶಿ ತರೂರು ತುಂಬಾ ದೊಡ್ಡ ಮಟ್ಟದಲ್ಲಿ ದೇಶದಲ್ಲಿ ಪ್ರಚಾರಕ್ಕೆ ಬಂದಿದ್ದು ಟ್ವಿಟರ್ ಅಕೌಂಟಿಂದಾನೆ. ಆ ಮನುಷ್ಯನಿಗಿರೋಷ್ಟು ಟ್ವಿಟರ್ ಫಾಲೋವರ್ಸು ಬಹುಶಃ ಬೇರೆ ಯಾವ ರಾಜಕಾರಣಿಗೂ ಇರಲಿಲ್ಲ. ಇತ್ತೀಚೆಗೆ ಏನಾದರೂ ಅದು 2ನೇ ಪ್ಲೇಸ್ಗೆ ಬಂದಿದ್ದಾರೆ ಅನಿಸುತ್ತೆ. ಬಟ್ ಮೊದಲಿಂದ ಶುರುವಿಂದ ಈ ಸೋಷಿಯಲ್ ಮೀಡಿಯಾನ, ಟ್ವಿಟರ್ನ ಒಂದು ತನ್ನ ವಿಚಾರನಾಗಲಿ ತನ್ನ ವಿಷಯನಾಗಲಿ ಜನರಿಗೆ ಹಂಚ್ಕೊಳ್ಳೋದಕ್ಕೆ ಬಹಳ ಎಫೆಕ್ಟಿವ್ ಆಗಿ ಬಳಸ್ಕೊಂಡಿದ್ದ ಮನುಷ್ಯ ಶಶಿ ತರೂರು.
ಆದರೆ ನನಗೆ ಬರೋದಕ್ಕೆ ಮುಂಚೆ ಒಂದು ಇಂಡಿಯನ್ ಎಕ್ಸ್ಪ್ರೆಸ್ ವೆಬ್ಸೈಟಲ್ಲಿ ಪೇಪರಲ್ಲಿ ನೋಡ್ತಾ ಇದ್ದೆ, ಸ್ಪಷ್ಟವಾಗಿ ಅವರು ಅಂದರೆ ಅಲ್ಲಿ ಯಾವುದೇ ಇದಿಲ್ಲ, ಸುನಂದಾ ಪುಷ್ಕರ್ನೇ ಇಂಟರ್ವ್ಯೂ ಮಾಡಿ ಹಾಕಿದ್ದಾರೆ. ಸುನಂದಾ ಪುಷ್ಕರ್ನೇ ಹೇಳ್ಕೊಂಡಿದ್ದಾರೆ, ನಾನೇ ಲಾಗಿನ್ ಆಗಿ ಅದಕ್ಕೆ ನಾನೇ ಈ ತರ ಪೋಸ್ಟ್ ಮಾಡಿದ್ದೀನಿ ಇಬ್ರಿಗೂ ಬುದ್ಧಿ ಕಲಿಸೋದಿಕ್ಕೆ ಅಂತ. ಸೊ ಹಾಗಾಗಿ ಈ ವಿಚಾರದಲ್ಲಿ ಅವರಿಗೆ ಸಂಶಯ ಬಂದಿದೆ. ಅಲ್ಲ, ಇದು ಸುಮ್ಮನೆ ತರೂರು ಮತ್ತೆ ಈ ಸುನಂದಾ ಪುಷ್ಕರ್ ಈಗ ಏನ್ ಮಾಡ್ತಾ ಇದ್ರೆ ಕಣ್ಣೋರ್ಸೋ ತಂತ್ರಗಳು. ಇದು ಬೇಕಾಗಿರ್ಲಿಲ್ಲ, ಎಲ್ಲೋ ತಪ್ಪಾಗಿದೆ, ನಾವು ಸರಿ ಮಾಡ್ಕೊಳ್ತೀವಿ ಅಂತ ಹೇಳ್ಬೇಕಿತ್ತೆ ಹೊರತು ಈಗ ಯಾಕಾಗಿದೆ ಇದು ಅಂದ್ರೆ ಒಂದು ತಪ್ಪು ಹೇಳೋ ಸುಳ್ಳು ತಪ್ಪು ಬದಲಿಗೆ ಇನ್ನೊಂದು ಸುಳ್ಳು ಹೇಳ್ತಾ ಇದಾರೆ ಅಷ್ಟೇ. ಒಂದು ಸುಳ್ಳು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ವಾಪಸ್ ನೋಡಂಗಿದು ಹಾಗೆ ಆಗಲೇ ಈಗ ಯಾಕಾಗಿದೆ ಅಂತ ಯಾರ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ? ಬರೋದಲ್ಲಿ ಹೆಂಡತಿ ಮೇಲೇನೆ. ಸೊ ಹಾಗಾಗಿ ಇದನ್ನ ಸ್ವಲ್ಪ ಘನತೆಯಿಂದ ಇಬ್ರು ಇಲ್ಲಿ ಇನ್ನೊಂದು ನಾವು ಸಮಾಜದಲ್ಲಿ ಒಂದು ವಿಚಾರ ಹೇಳ್ಬಿಡ್ತೀನಿ, ಬೇಕಾದ್ರೆ ಬೇರೆ ಬೇರೆ ತರಕ್ಕೆ ಹೋಗ್ತಾ ಇರುತ್ತೆ. ನಮ್ಮ ಸಂಬಂಧಗಳಲ್ಲೇ ಆಗಲಿ ಬಹಳ ಇಂಪಾರ್ಟೆಂಟ್ ನಮ್ಮ ಸಂಬಂಧಗಳು. ನಾವು ನಮ್ಮ ಘನತೆಯನ್ನು ಕಾಪಾಡ್ಕೊಳ್ತೇನೆ, ಇನ್ನೊಬ್ರು ಘನತೆಯನ್ನು ಕಾಪಾಡ್ಕೊಳ್ಬೇಕು. ಅದು ನಮ್ಮ ಸಂಬಂಧಗಳಲ್ಲಿ ಸ್ನೇಹದಲ್ಲಾಗ್ಲಿ ಪ್ರೇಮದಲ್ಲಾಗ್ಲಿ ಇನ್ನೊಂದ್ರಲ್ಲಾಗ್ಲಿ ಅದನ್ನ ನಾವು ಬಹಳ ಗಮನ ಇಟ್ಟು ನೋಡ್ಕೋಬೇಕು. ಎಸ್ಪೆಷಲಿ ಇಂತಹ ಒಂದು ಹೈ ಪ್ರೊಫೈಲ್ ಅಲ್ಲಿ ಇರುವಂತವ್ರು ನಮ್ಮ ರಾಜಕಾರಣಿಗಳಿಂದ ಹಿಡ್ಕೊಂಡು ನಮ್ಮ ಒಪಿನಿಯನ್ ಮೇಕರ್ಸ್ ಏನಿದ್ದಾರೆ ಆ ಘನತೆಯನ್ನು ಕಾಪಾಡೋದಕ್ಕೆ ಪ್ರಯತ್ನ ಪಡಬೇಕು. ಈ ವಿಚಾರದಲ್ಲಿ ಏನಾಗಿದೆ, ಇದು ಸಮಾಜಕ್ಕೆ ಒಳ್ಳೆ ಮೆಸೇಜ್ ಹೋಗೋದಿಲ್ಲ. ಆಮೇಲೆ ಇನ್ನೊಂದು ಸೋಷಿಯಲ್ ಮೀಡಿಯಾ ಬಹಳಷ್ಟು ಕಡೆ ಕಳೆದ 50 ವರ್ಷಗಳಲ್ಲಿ ಸೋಷಿಯಲ್ ಮೀಡಿಯಾ ಇಡೀ ಪ್ರಪಂಚದಲ್ಲಿ ಅನೇಕ ಪಾಸಿಟಿವ್ ಬದಲಾವಣೆಗಳು ತಂದಿದೆ. ಹಾಗಂತೇಳಿ ನಾವು ಅಲ್ಲೋ ಇಲ್ಲೋ ಕೆಲವೊಂದು ನೆಗೆಟಿವ್ನ ಇದು ಮಾಡಿ ಸೋಷಿಯಲ್ ಮೀಡಿಯಾನ ಬಹಿಷ್ಕಾರ ಮಾಡುವಂತಹ ಪಾರ್ಟಿಸಿಪೇಟಿವ್ ಡೆಮಾಕ್ರಸಿ ಮತ್ತೆ ವ್ಯಾಲ್ಯೂಸ್ ಏನಿದೆ ಅದನ್ನ ಬಹಳಷ್ಟು ಸೋಷಿಯಲ್ ಮೀಡಿಯಾ ಪುಷ್ ಮಾಡ್ತಾ ಇದೆ. ನಾವು ಅದಕ್ಕೆ ರೆಸ್ಪೆಕ್ಟ್ ಕೊಡಬೇಕು. ಅಷ್ಟೇ ಮಿಸ್ಯೂಸ್ ಆಗ್ತಾ ಇದೆ ಇಲ್ಲ ಅಂತ ಹೇಳಿಲ್ಲ. ಹಾಗಾಗಿ ಮಿಸ್ಯೂಸ್ ಆಗ್ತಾ ಇದೆ ಅಂತ ಹೇಳಿ ನೀವು ಅದ್ರ ಪಾಸಿಟಿವ್ ಎಫೆಕ್ಟ್ಸ್ ನ ಇಟ್ಕೊಂಡು ಸೆನ್ಸಾರ್ಶಿಪ್ ಮಾಡೋದು, ಇನ್ನೊಂದು ಮಾಡೋದು, ಅದನ್ನ ಅಲ್ಗಳಿಯೋದು, ಅಲ್ಲಿರೋರೆಲ್ಲ ಕೆಟ್ಟವ್ರು ಅಂತ ಮಾಡೋದು ತಪ್ಪು. ಸುಷ್ಮಾ ಹೇಳಿದ್ದು ಬಹಳ ವ್ಯಾಲಿಡ್ ಪಾಯಿಂಟ್. ನನ್ನ ಕುಟುಂಬದ ನನ್ನ ಮನೆ ವಿಚಾರ ನೀನು ಬೀದಿಗೆ ತಂದ್ರೆ ಬೀದಿಯಲ್ಲಿರೋ ಜನ ಚರ್ಚೆ ಮಾಡ್ತಾರೆ. ಯಾಕಂತಂದ್ರೆ ಹಾಗೇನೆ ನಾವು ಚರ್ಚೆ ಮಾಡ್ತಾರೆ ಆ ಕಾರಣಕ್ಕೆ ಅವ್ರ ಮನೆ ರಟ್ಟು ಗುಟ್ಟಾಗದೆ ಹೋಗಿದ್ರೆ ಇದು ಪಬ್ಲಿಕ್ ಪ್ರಾಪರ್ಟಿ ಮಿನಿಸ್ಟರ್ ಅಂತಂದ್ರೆ ಸೊ ಚರ್ಚೆ ಮಾಡಲೇಬೇಕಾಗುತ್ತೆ. ಬರೇ ಶಶಿ ತರೂರು ಬರೇ ಸುನಂದಾ ಪುಷ್ಕರ್ ಆಗಿದ್ರೆ ಪ್ರಶ್ನೆ ಬರ್ತಿರ್ಲಿಲ್ಲ. ನನ್ನ ಜೊತೆಗೆ ಮುಂದಿನ ಹಂತದಲ್ಲಿ ನಟಿ ಮಾಳವಿಕಾ ಕೂಡ ಚರ್ಚೆಯಲ್ಲಿ ಭಾಗಿಯಾಗ್ತಾರೆ. ಅದಕ್ಕಿಂತ ಮೊದಲು